ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಟ್ರೇಡ್ ಯೂನಿಯನ್ನ ಚಿತ್ರದುರ್ಗ ಜಿಲ್ಲಾ ಶಾಖೆ ಕಚೇರಿ ಉದ್ಘಾಟನೆಯನ್ನ ಎಂಕೆ ತಾಜ್ಫೀರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಜಿಎಸ್ ಮಂಜುನಾಥ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಆದಿಜಾಂಬವ ನಿಗಮ ಮಂಡಳಿ ಅಧ್ಯಕ್ಷ ಮಾತನಾಡಿ, ಕಾಂಗ್ರೆಸ್ ದೇಶದಲ್ಲಿ ಒಂದೇ ಬಿಜೆಪಿ, ಒಂದೇ ಆರ್ಎಸ್ಎಸ್, ಒಂದೇ ಆದರೂ ರಿಜಿಸ್ಟರ್ ಆಗಿಲ್ಲ. ಡಿಎಸ್ಎಸ್ ಸಂಘ 40 ವರ್ಷಗಳ ಹಿಂದೆ ಅವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಡಿಎಸ್ಎಸ್ ಮಾತ್ರ ಎದುರ್ತಾ ಇತ್ತು. ದಲಿತರು ಮತ್ತು ಅಲ್ಪಸಂಖ್ಯಾತರು 81% ನಮ್ಮ ದೇಶದಲ್ಲಿದ್ದಾರೆ. ಅವರು ಈ ದೇಶದ ತುಕಾಲಿ ಹಿಡಿಯಲು ಆಗಲಿಲ್ಲ. ನಮ್ಮಲ್ಲಿರುವ ಅಸಂಘಟಿತ ಮನೋಭಾವನೆ ಬಿಡಬೇಕು. ಒಬ್ಬರಿಗೊಬ್ಬರೇ ಕಂಡ್ರೆ ಆಗಲ್ಲ, ನಾವೇ ಒಳದಾಡಿ ಸಾಯ್ತೇವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 4,000 ಹೋರಾಟಗಾರರಿದ್ರು. ಆದ್ರೆ ಈಗ ನೋಡಿದ್ರೆ 4 ಜನ ಸಿಗ್ತಾ ಇಲ್ಲ. ದುಡ್ಡಿನ ಪರವಾಗಿ ಹೋರಾಟ ಮಾಡೋರನ್ನ ಕಿತ್ತೊಗೆಯಿರಿ. ನಮ್ಮ ದೇಶದಲ್ಲಿ 63 ಕೋಟಿ ಕಾರ್ಮಿಕರಿದ್ದಾರೆ. ಕರ್ನಾಟಕದಲ್ಲಿ 2.5 ಕೋಟಿ ಕಾರ್ಮಿಕರಿದ್ದೇವೆ. ಆದರೂ ಸಹ ನಾವು ಶಾಸಕರು ಆಗುವುದಕ್ಕೆ ಆಗಲ್ಲ. ಕಾರ್ಮಿಕ ಸಂಘಟನೆಗಳು ಸರಿಯಾಗಿ ಕೆಲಸ ಮಾಡಿದ್ರೆ ದೇಶದ 60-100% ಕುಟುಂಬಗಳು ನೆಮ್ಮದಿಯಿಂದ ಇರಬಹುದು. ನಮ್ಮ ದೇಶದಲ್ಲಿ ಸ್ವಾಮೀಜಿಗಳೇ ಇನೋವಾ ಗಾಡಿಯನ್ನ ತೆಗೆದುಕೊಂಡು ಓಡಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಕೆಳಗೆ ಸೆರಗನ್ನ ಹಾಸಿ ನಡೆಸ್ತಾರೆ. ನಾನು ಸಹ ಪೌರ ಕಾರ್ಮಿಕನಾಗಿದ್ದೇನೆ. ದುಡ್ಡನ್ನ ಪಕ್ಕದಲ್ಲಿ ಇಟ್ಟು ಹೋರಾಟ ಮಾಡಬೇಕು. ನಾಯಕತ್ವ ಸಿಗುತ್ತದೆ. ಐಷಾರಾಮಿ ನಾಯಕತ್ವ ಬೇಕು ಎಂಬುವರು ಸಂಘಟನೆಯಿಂದ ಹೊರಬರಬೇಕು. ಐಷಾರಾಮಿ ಬದುಕು ಅನ್ನುವವರು ನಾಲಾಯಕು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬೆಂಗಳೂರು ಜಿಆರ್ ದಿನೇಶ್, ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರು ಎಂ ನಾಗರಾಜು, ರಾಜ್ಯಾಧ್ಯಕ್ಷರು ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ ಬೆಂಗಳೂರು ಕೆಯು ನಾಗವೇಣಿ, ರಾಜ್ಯಾಧ್ಯಕ್ಷರು ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ ಗದಗ್ ಜಾಕೀರ್ ಹುಸೇನ್, ದಯಾಲನ್, ವಿಶ್ವಕಂಠೇಗೌಡರು, ಶ್ರೀ ಅನಿಲ್ ಬಾಲಚಂದ್ರ ಬಗಟೆ, ಕಾರ್ಮಿಕ ಅಧಿಕಾರಿಗಳು ಚಿತ್ರದುರ್ಗ, ಎಂ ತಿಪ್ಪೇಸ್ವಾಮಿ ಅಧ್ಯಕ್ಷರು, ಕಣಿವೆ ಮಾರಮ್ಮ ಸಂಘ ಚಿತ್ರದುರ್ಗ, ಸುರೇಶ್ ಹಿರಿಯ ವಾಲ್ಮೀಕಿ ಮುಖಂಡರು ಚಿತ್ರದುರ್ಗ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಎಂ ವೆಂಕಟೇಶ್ ಜಿಲ್ಲಾಧ್ಯಕ್ಷರು, ಎಂ ದುರ್ಗೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಸವರಾಜ್ ಬಿ ರಾಜ್ಯ ಸಂಚಾಲಕರು, ದಾವಣಗೆರೆಯ ರಘು ಅಧ್ಯಕ್ಷರು, ರೈತ ಸಂಘ ಚಿತ್ರದುರ್ಗ ಕುಮಾರಣ್ಣ ಜಿಲ್ಲಾ ಸಂಘಟನಾ ಸಂಚಾಲಕರು, ಹೊಸದುರ್ಗ ಶಂಕರಣ್ಣ ಜಿಲ್ಲಾ ಸಂಘಟನಾ ಸಂಚಾಲಕರು, ಚಿತ್ರದುರ್ಗ ನಿರಂಜನ ಮೂರ್ತಿ ಜಂಟಿ ಕಾರ್ಯದರ್ಶಿ, ಚಿತ್ರದುರ್ಗದ ಬಸವರಾಜ್ ಅಧ್ಯಕ್ಷರು, ವೀರಣ್ಣ ಪ್ರಧಾನ ಕಾರ್ಯದರ್ಶಿ, ಚಂದ್ರಯ್ಯ ಹೆಚ್, ತಿಪ್ಪೇಸ್ವಾಮಿ ಉಪಾಧ್ಯಕ್ಷರು, ಚಳ್ಳಕೆರೆ ತಾಲೂಕು ಸಮಿತಿ ಶೇಖರ ಅಧ್ಯಕ್ಷರು, ಪ್ರಸನ್ನ ಕುಮಾರ್ ಪ್ರಧಾನ ಕಾರ್ಯದರ್ಶಿ, ಹೊಸದುರ್ಗ ತಾಲೂಕು ಸಮಿತಿ ಮೋಹನ ಕುಮಾರ್ ಅಧ್ಯಕ್ಷರು, ಕರಿಬಸಪ್ಪ ಪ್ರಧಾನ ಕಾರ್ಯದರ್ಶಿ, ಹಿರಿಯೂರು ತಾಲೂಕು ಕಮಿಟಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭ ಟಿವಿ, ಚಿತ್ರದುರ್ಗ. ವ್ಯವಸ್ಥೆ ಇದೆ. ಇವತ್ತು ಕಾರ್ಮಿಕ ಸಂಘಟನೆಗಳು ಸರಿಯಾಗಿ ಕೆಲಸ ಮಾಡಿದ್ದೇ ಆದರೆ ಶೇಕಡ ಈ ದೇಶದ 63% ಕುಟುಂಬಗಳು ನೆಮ್ಮದಿಯಿಂದ ಇರಬಹುದು. ಅನೇಕ ಕಾನೂನುಗಳಿದಾವೆ ಬಿಡ್ರಿ. ಒಂದು ಫ್ಯಾಕ್ಟ್ರಿ ಮಾಡಿದ ತಕ್ಷಣ ಅವನು 1,000 ಜನ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕತಾನೆ ಅಂತಂದ್ರೆ ಅವನು ಇಷ್ಟು 1,000 ಕೋಟಿ ಬಂಡವಾಳ ಹಾಕ್ತಾನೆ ಅಂತಂದ ತಕ್ಷಣ ಅವನಿಗೆ ಈ ನೀವೇನ್ ಕೊಟ್ಟಿದ್ರಿ ಇದೆಲ್ಲ ಕೂಡ ಅವನ ಬೈಲದಲ್ಲಿ ಬಂದ್ಬಿಡ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವನು ಅಪಾಯಿಂಟ್ ಮಾಡ್ಕೊಂತಕ್ಕಂಥ ಕಾರ್ಮಿಕರಿಗೆ ಅವನು ಕೊಡ್ಲೇಬೇಕು. ಅದು ಕಡ್ಡಾಯ. ಅವನಿಗೆ ಬರ್ತಕ್ಕಂಥ ಲಾಭದಲ್ಲಿ ಇದನ್ನೆಲ್ಲ ಕೂಡ ಮಿಂಟ್ ಮಾಡ್ತಕ್ಕಂಥಗಳು ಅಫಿಲಿಯೇಷನ್ ಆಗಿದ್ದಾವೆ. ಇದು ಕೂಡ ಇದು ಹೊಸದಾಗಿ ಆಗಿರ್ತಕ್ಕಂಥದ್ದೇನು ಅಂತ ಕಾಣ್ತದೆ. ಕರ್ನಾಟಕ ಜನಶಕ್ತಿ ಕಟ್ಟಡ ಅಂತ. ಅದರ ರಾಜ್ಯಾಧ್ಯಕ್ಷರು ತಾವೇನಾ? ರಾಜ್ಯಕ್ಕೆ ಅಧ್ಯಕ್ಷ ಯಾರು? ಒಂದ್ ಸೆಕೆಂಡ್. INTUC ಈಗ ಇದು WF. ಅದರ ರಾಜ್ಯಾಧ್ಯಕ್ಷ ಹೆಸರು ಹೇಳಿ ಸರ್. ದಿನೇಶ್ ಅವರು. INTUWS ಗೆ ನೀವು ಅಧ್ಯಕ್ಷ. WF. ಬಟ್ INTUC ಗೆ ನೀವು ಅಫಿಲಿಯೇಷನ್ ಆಗಿದ್ದೀರಿ ಅಥವಾ ಸಪರೇಟ್ ಆಗಿದ್ದೀರಿ? INTUC ಜೊತೆಗೆ ಅಫಿಲಿಯೇಷನ್ ಆಗಿದೆ. ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ವೆಂಕಟೇಶ್ ಅವರೇ, ದಿನೇಶ್ ಅವರೇ, ನೀವು ಸರ್ ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರ ನಿರ್ಮಾಣ ಟ್ರೇಡ್ ಯೂನಿಯನ್ಗೆ ನಾವು ಏನೇನ್ ಮಾಡಬಹುದು ಅಂತ ಅಲ್ವೇನ್ರಿ? ಇದನ್ನ ನಾನು ಓದಿದೆ. ಇದನ್ನ ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರ ಮಾಡಿಬಿಟ್ಟಿದೆ. ಆದ್ರೆ ಕಾರ್ಮಿಕರಿಗೆ ಇದು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ವ್ಯವಸ್ಥೆ. ದಾಖಲಾತಿಗಳು ಸರಿ ಇಲ್ಲ, ಅಧಿಕಾರಿಗಳು ಕೊಡೋದಿಲ್ಲ. ಇಲ್ಲಿ ನೋಡ್ರಿ, ಜೀವ ಭದ್ರತಾ ಯೋಜನೆ, ಅಪಘಾತ ಅಥವಾ ಅಕಾಲಿಕ ಮರಣ ಸಂದರ್ಭದಕ್ಕಂತ ಬಡವರಿಗೆ
ಬೆನ್ನೆಲುಬಾಗಿಲಿದ್ದಂತಕ್ಕಂಥದ್ದು DSS ಇತ್ತು. ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು DSS ಇತ್ತು. ಅವತ್ತು ಕರ್ನಾಟಕ ಸರ್ಕಾರ DSSಗೆ ಎದರೋದು, ಕಮ್ಯುನಿಸ್ಟ್ಗೆ ಇಡೀ ಪ್ರಪಂಚ ಎದರೋದು ಒಂದಾನೊಂದು ಕಾಲದಲ್ಲಿ. ದಾವಣಗೆರೆ ಅಂತಕ್ಕಂಥ ಒಂದು ಮಹಾನಗರದಲ್ಲಿ ಪಂಪಾಪತಿ ಅಂತಂದೇಳಿ ಕಮ್ಯುನಿಸ್ಟ್ನ ಅಧ್ಯಕ್ಷ, MLA ಅವರೇ, ನಗರಸಭೆ ಅಧ್ಯಕ್ಷನೂ ಅವರೇ 10 ವರ್ಷಗಳ ಕಾಲ. ಅಂತಹ ಸಂಘಟನೆ ಇವತ್ತೇನಾಗಿದೆ? ಛಿದ್ರ ಕಮ್ಯುನಿಸ್ಟ್ನವ್ರನ್ನ ಹೇಳೋರು ಕೇಳೋದಿಲ್ಲದೆ ಇರ್ತಕ್ಕಂಥದ್ದು ಏನೋ ಒಂದು ಕೇರಳದಲ್ಲಿತ್ತು, ಅದೊಂದು ನಮ್ಮ ಜೊತೆಗೆ ಟೈಅಪ್ ಮಾಡ್ಕೊಂಡು ಅಧಿಕಾರ ಮಾಡಿದ್ರು. ಈಗ ಅದನ್ನು ಕೂಡ ಫೇಲ್ ಆಗಿದೆ. ನಾನು ಯಾಕೆ ಈ ಮಾತೆ, ವೆಸ್ಟ್ ಬೆಂಗಾಲ್ನಲ್ಲಿ 25 ವರ್ಷ ಕಮ್ಯುನಿಸ್ಟ್ ರಾಜ್ಯಭಾರ ಮಾಡ್ತು. ಇವತ್ತು ಹುಡುಕಿದ್ರು ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಕಮ್ಯುನಿಸ್ಟ್ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನಮ್ಮ ಸ್ನೇಹಿತ 77,000 ಜನ ಪೌರ ಕಾರ್ಮಿಕರು, ಆಮೇಲೆ ಎಂಪ್ಲಾಯೀಸ್ ಸೇರಿ 1.5 ಲಕ್ಷ ಜನ ಇದ್ದೀವಿ, ಅಧಿಕಾರಿಗಳಿಂದ ಹಿಡಿದು ಕಾರ್ಮಿಕರ ತನಕ. ನಮ್ಮ ಹೋರಾಟಗಳು ಕಳೆದ 40 ವರ್ಷದ ಹಿಂದೆ ಸರ್ಕಾರದ ವಿರುದ್ಧವಾಗಿ ಬೃಹತ್ ಹೋರಾಟವನ್ನು ಮಾಡಿ ನಾವೆಲ್ಲ ಕಾರ್ಮಿಕರನ್ನ ಮತ್ತೆ ಎಂಪ್ಲಾಯೀಸ್ ಅನ್ನ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಮಾಡಿಸಿದ್ವಿ. ಇನ್ನು ಯಾರ ಕೈಲೂ ಕೂಡ ಈಗೇನು ಕಾರ್ಮಿಕರಿದ್ರಿ ಇವ್ರು ಕೂಡ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೂ ಕೂಡ ಸಾಧ್ಯ ಇಲ್ಲ ಅಂತಂದ್ರು JH ಪಟೇಲ್ ಪಿರಿಯಡ್ನಲ್ಲಿ ಹಿಡಿದುಕೊಂಡು ಮಾಡಿಸೇಬೇಕು. ಇವತ್ತೆಲ್ಲರೂ ಕೂಡ ನೇರವಾಗಿ ನಮ್ಮ ಎಂಪ್ಲಾಯೀಸು ಕಾರ್ಮಿಕರು ನೇರವಾಗಿ ಸಂಬಳ ತಗೋತಾ ಇದ್ದಾರೆ. ಸರ್ಕಾರಿ ನೌಕರಿ ಏನ್ ತಗೋತಾ ಇದ್ದಾರೆ, ಎಲ್ಲ ಬೆನಿಫಿಟ್ಸ್ಗಳನ್ನ ನಾವು ತಗೋತಾ ಇದ್ವಿ. ಕಾರಣ ಏನು ಅಂದ್ರೆ ಬೃಹತ್ ಸಂಘಟನೆ ಬಹಳ ವ್ಯವಸ್ಥಿತವಾಗಿ ಕಟ್ಟಬೇಕು ಹಾಗೆ ಆಗಿರ್ತಕ್ಕಂಥದ್ದೇನು ಅಂತ ಕಾಣ್ತದೆ. ಕರ್ನಾಟಕ ಜನಶಕ್ತಿ ಕಟ್ಟಡ ಅಂತ, ಅದರ ರಾಜ್ಯಾಧ್ಯಕ್ಷರು ತಾವೇನಾ? ರಾಜ್ಯಕ್ಕೆ ಅಧ್ಯಕ್ಷ ಯಾರು? ಒಂದ್ ಸೆಕೆಂಡ್, INTUC ಈಗ ಇದು WF, ಅದರ ರಾಜ್ಯಾಧ್ಯಕ್ಷ ಹೆಸರು ಹೇಳಿ ಸರ್? ದಿನೇಶ್ ಅವರು. INTUWS ಗೆ ನೀವು ಅಧ್ಯಕ್ಷರು, WF. ಬಟ್ INTUC ಗೆ ನೀವು ಅಫಿಲಿಯೇಷನ್ ಆಗಿದ್ದೀರಿ ಅಥವಾ ಸಪರೇಟ್ ಆಗಿದ್ದೀರಿ? INTUC ಜೊತೆಗೆ ಅಫಿಲಿಯೇಷನ್ ಆಗಿದೆ. ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ವೆಂಕಟೇಶ್ ಅವರೇ, ದಿನೇಶ್ ಅವರೇ, ನೀವು ಇರ್ತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಕಾರ್ಮಿಕ ಸಂಘಟನೆಗಳು ಸರಿಯಾಗಿ ಕೆಲಸ ಮಾಡಿದ್ದೇ ಆದರೆ ಶೇಕಡ ಈ ದೇಶದ 63% ಕುಟುಂಬಗಳು ನೆಮ್ಮದಿಯಿಂದ ಇರ್ಬೋದು. ಅನೇಕ ಕಾನೂನುಗಳಿದಾವೆ ಬಿಡ್ರಿ. ಒಂದು ಫ್ಯಾಕ್ಟ್ರಿ ಮಾಡಿದ ತಕ್ಷಣ ಅವನು 1,000 ಜನ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕತಾನೆ ಅಂತಂದ್ರೆ ಅವನು ಇಷ್ಟು 1,000 ಕೋಟಿ ಬಂಡವಾಳ ಹಾಕ್ತಾನೆ ಅಂತಂದ ತಕ್ಷಣ ಅವನಿಗೆ ಈ ನೀವೇನ್ ಕೊಟ್ಟಿದ್ರಿ ಇದೆಲ್ಲ ಕೂಡ ಅವನ ಬೈಲದಲ್ಲಿ ಬಂದ್ಬಿಡ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವನು ಅಪಾಯಿಂಟ್ ಮಾಡ್ಕೊಂತಕ್ಕಂಥ ಕಾರ್ಮಿಕರಿಗೆ ಅವನು ಆ ನಿಮ್ಮ ದುಡ್ಡನ್ನು ಒಂದು ವ್ಯವಸ್ಥಿತವಾಗಿ ಸೌಲಭ್ಯಗಳ ರೂಪದಲ್ಲಿ ಮತ್ತೆ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಾಡ್ತಾ ಇದೆ. ಇವತ್ತು ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಏನ್ ಬಂದಾದ್ಮೇಲೆ ಇವತ್ತು ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯ್ತು. ಈ ಹಿಂದೆ ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತಕ್ಕಂಥ ಯಾರು ಕೇಳಿದ್ರೆ ಗೊತ್ತೇ ಇರಲಿಲ್ಲ, ಒಂದು ಇಲಾಖೆ ಇದೆ ಅನ್ನೋದು ಗೊತ್ತಿರಲಿಲ್ಲ, ಎಲೆಮರೆ ಕಾಯಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಪ್ರಸ್ತುತ ಏನಾಗಿದೆ ಅಂದ್ರೆ ಕಾರ್ಮಿಕ ಇಲಾಖೆ ಕೂಡ ಒಂದು ಎಲ್ಲ ಇಲಾಖೆ ಜೊತೆಗೆ ಸಹ ಒಂದು ಪ್ರಬಲ ಇಲಾಖೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಒಂದು ಕಾರ್ಮಿಕ ಇಲಾಖೆ ಇದೆ, ಕಾರ್ಮಿಕ ಇಲಾಖೆಯಿಂದ ಸವಲತ್ತುಗಳಿದೆ, ಬಹಳ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲ ಕಾರ್ಮಿಕ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಕಾರಣ ನಿಮ್ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಅದಕ್ಕೂ ನಾನು ಉತ್ತರ ಕೊಡ್ತೇನೆ. ದಯಮಾಡಿ ಇದುವರೆಗೂ ನನಗೆ ಇಲ್ಲಿ ನಾನು ಲೇಟ್ ಆಗಿ ಬರಲಿಲ್ಲ. ನಮ್ದು ಮುಂಚಿತವಾಗಿ 1 ತಿಂಗಳಿಂದ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ESI ಸಂಬಂಧಪಟ್ಟಂಗೆ ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳು, ಆಮೇಲೆ ಅದಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಆಗಿ ಆ ಕಾರಣಕ್ಕೆ ನಾವು ಲೇಟ್ ಆಗಿ, ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮ ಬಿಟ್ಟು ಬರುವಂತ ಪರಿಸ್ಥಿತಿ ಇರಲಿಲ್ಲ. ಆದ ಕಾರಣ ತಡವಾಗಿ ಬಂದಿದ್ದ ನಾವು ಕ್ಷಮಿಸ್ಬೇಕಂತ ಕೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಶ್ರಮ ಪಡಬೇಕು, ಶ್ರಮ ಪಟ್ಟರೆ ಕೆಲಸ ಆಗುತ್ತೆ. ನಾವು ಈ ಜಿಲ್ಲೆ ಒಳಗೆ ಏನೋ ಒಂದು ಇದಕ್ಕಾಗಿ ಮಾಡ್ತಿದ್ವಿ ಕಾರ್ಯಕ್ರಮನ ಜಿಲ್ಲೆ ಒಳಗೆ. ಯಾಕಂತ ಕಾರ್ಮಿಕರಿಗೆ ಒಳ್ಳೇದಾಗಲಿ, ಈ ದುಡ್ಡಿಂದು ಇದೇನಿಲ್ಲ, ನಮಗೆ ಕೆಲಸ ಮಾಡ್ಬೇಕಂತಾನೆ ಒಂದಿದು. ನಾವು ಸಂಘಟನೆ ಮಾಡಿ 6 ತಿಂಗಳಾದ್ರೂ ನಮ್ಗೆ ಏನು ಯಶಸ್ವಿ ಕಂಡಿಲ್ಲ. ಇವತ್ತೊಂದು ಕಾರ್ಯಕ್ರಮ ಮಾಡಿ ಒಂದು ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಸರ್, ನಾಗೋಳಿ ಸರ್, ಮತ್ತು ಸರ್, ಜಿಲ್ಲಾ ಇವರು ಅಧಿಕಾರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಬಂದಿದ್ದಾರೆ. ಅವರೆಲ್ಲ ಶುಭಾಶಯ ಕೊಡ್ತಾ, ಮತ್ತು ನನ್ನ ಪ್ರೀತಿಯ ನನ್ನ ಕಾರ್ಯಕರ್ತರಾದ ನಮ್ಮ ದುರೇಶ್ ಅವರು ಮತ್ತು ನಮ್ಮ ನಿರಂಜನ್ ಅವರು, ಶಂಕರಣ್ಣವರು, ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು,
ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಸಹಕಾರ ಮಾಡಿದ್ದಾರೆ. ನನಗೋಸ್ಕರ ದಯಮಾಡಿ ನಾನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯಲ್ಲಿ ಇರ್ತಕ್ಕಂಥ ಅದು ಬರುತ್ತೆ. ಈಗ ರಾಜ್ಯ ಸರ್ಕಾರದ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕ ಇರ್ತಕ್ಕಂಥ ಎಲ್ಲ ಸೌಲಭ್ಯ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಕೊಡುವಂಥ ಪ್ರಯತ್ನ ನಡೀತಾ ಇದೆ. ಬಟ್ ಈಗೇನು ಮಾನದಂಡದ ಪ್ರಕಾರ ಇದೆ ಆ ಸೌಲಭ್ಯಗಳನ್ನು ಕೊಡ್ತೀವಿ. ಯಾಕಂತಂದ್ರೆ ಕಟ್ಟಡ ಕಾರ್ಮಿಕರಿಗಿರ್ತಕ್ಕಂಥ ಸೌಲಭ್ಯ ಬೇರೆಯವ್ರು ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ, ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ಲಿಕ್ಕೆ ಒಂದು ಪ್ರತ್ಯೇಕ